ಸರ್ ಈಗ ಚಂದ್ರಗಿರಿ ಅರಬಿಕಾ ತಳಿ ಇದೆಯಲ್ಲ ನೋಡಿ, ಇವೆಲ್ಲ ಈ ಗಿಡಗಳೆಲ್ಲ ನಮ್ಮ ನರ್ಸರಿಯಿಂದಲೇ ಕೊಟ್ಟಿರ್ತಕ್ಕಂಥದ್ದು. ಈಗ ನೋಡಿ ಸರ್, ಈಲ್ಡ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲ ಒಳಗಡೆ ಎಲ್ಲ ನೋಡಿ ಸರ್ ಯಾವ ಥರ ಈಲ್ಡ್ ಇದೆ ಅಂತ ಹೇಳ್ಬಿಟ್ಟು. ಹೌದು ಹೌದು. ಮತ್ತೆ ಹೇಳಿ, ಮತ್ತೆ ಈ ಗಿಡಗಳೆಲ್ಲ ಯಾರು ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಹೇಳಿ. ಎಲ್ಲ ನಮ್ಮ ನರ್ಸರಿಯಿಂದಲೇ ಸರ್. ಈಗ ನೋಡಿ, ಇದು ಪನಿಯೂರು 1 ಅಂತ ಹೇಳ್ಬಿಟ್ಟು ತಳಿದು. ಇದು ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೆ ಒಂದು 35ರಿಂದ 40 ಅಡಿ ಹೊಟ್ಟೋಗದೆ ಆಯ್ತಾ. ಯಾವುದೋ ಒಂದು ಬೇರೆ ಜಾತಿ ಮರಕ್ಕಿದೆ. ಇದ್ರಲ್ಲಿ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ 125-130 kg ಕಾಯಿ ಮೆಣಸನ್ನ ಕುಯ್ತಾರೆ. ತೋಟನೇ ನಿಮಗೆ ಕಾಂಪೋಸ್ಟ್ ಆಗಿದೆ. ಹೌದು ಹೌದೌದು. ಅಂತಂದ್ರೆ ಮಲ್ಚಿಂಗ್ ಆಗ್ತದಲ್ಲ. 5 ವರ್ಷದವರೆಗೂ ಒಂದು ಸ್ಟೆಪ್ ಇಟ್ಕೊಂಡಿರ್ತಾರೆ ಅಂತ. ಮತ್ತೆ 2ನೇ ಸ್ಟೆಪ್ಪಿಗೆ ನೋಡಿ ಯಾವ ಥರ ಫಸಲು ಬಿಟ್ಟಿದೆ. ಇನ್ನು ಮುಂದೆ ಆ ಕಡೆ ಹೋದ್ರೆ ಅಲ್ಲೊಂದು ಇದನ್ನ 2 ಸ್ಟೆಪ್ ಮಾಡೋದು ಅಷ್ಟೇ. ಹೌದೌದು. ಇನ್ನು ಅದಕ್ಕಿಂತ ಸ್ಟೆಪ್ ಮಾಡ್ಲಿಕ್ಕೆ ಬರಲ್ಲ, ತುಂಬ ಹೈಟ್ ಬಿಡೋದಿಲ್ಲ ಕಾಫಿ ಗಿಡನ. ಸರ್ ನಾನು ನೋಡಿ, ಈಗ ಈ ತೋರಿಸ್ತಾ ಇರೋದು ಪನೀರು 1 ತಳಿ. ಇದು ಈ ಬಯಲುಸೀಮೆಗೆ ಸೂಕ್ತ ಅನ್ನೋದಕ್ಕೆ ಒಂದು ಕಾರಣ ಏನಂತಂದರೆ ನೋಡಿ, ಇದು ಫುಲ್ ಓಪನ್ ಏರಿಯಾದಲ್ಲಿದೆ. ಇದು ಬಿಸಿಲಿಗೆ ಮತ್ತು ಕಾವಿಗೆಲ್ಲ ಒಂದು ಏನಾಗುತ್ತೆ ಅಂತಂದರೆ ಒಂದು ಸಹಿಸ್ಕೊಳ್ಳುತ್ತಿದ್ದು ಬಿಸಿಲಿನ ಕಾವುಗಳನ್ನೆಲ್ಲ. ಈಗ ನೋಡಿರ್ತಕ್ಕಂಥ ತೋಟ ಏನಿದೆ, ಈ ಕಾಫಿ ಮತ್ತು ಮೆಣಸು ಮತ್ತು ಇವೆಲ್ಲವೂ ಸಾಮಾನ್ಯ ನಮ್ಮ ನರ್ಸರಿಯಿಂದಲೇ ಕೊಟ್ಟು ಚೆನ್ನಾಗಿ ಬೆಳೆದಿರ್ತಕ್ಕಂಥದ್ದವರು. ಮತ್ತು ಭಾಳಷ್ಟು ಇದರಲ್ಲಿ ಏನಂತಂದರೆ ನಮ್ಮ ಅನುಭವಗಳನ್ನು ರೈತರಿಗೆ ನಾವು ಹೇಳ್ಕೊಡ್ತೀವಿ. ಪ್ಲ್ಯಾಂಟ್ ಯಾವ ಥರ ಮಾಡಬೇಕು, ಯಾವ ಏರಿಯಾಕ್ಕೆ ಯಾವ ಪ್ಲ್ಯಾಂಟ್ ಸೂಕ್ತ, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಅದು ಒಂದು ಗೊಬ್ಬರ ಆಗಲಿ, ಒಂದು ಔಷಧಿಗಳಾಗಲಿ. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಸರ್, ಈಗ ನಾನು ಅಲ್ಲಿ ನರ್ಸರಿನಲ್ಲಿ ನಿಮಗೆ ಚಂದ್ರಗಿರಿ ಪ್ಲ್ಯಾಂಟ್ಸ್ ಬಗ್ಗೆ ಮಾಹಿತಿ ಕೊಟ್ಟನಲ್ಲ ನೋಡಿ ಸರ್, ಅದೇ ಇದು ಚಂದ್ರಗಿರಿ ಗಿಡ. ಇದು ಕುಬ್ಜ ತಳಿ ಅಂತಂದರೆ ಇದು ಹೆಚ್ಚು ಕಡಿಮೆ ಒಂದು 5 ವರ್ಷದ ಪ್ಲ್ಯಾಂಟ್ ಇದು, ಆಯಿತಾ. ಇದು ಈಲ್ಡ್ ನೋಡಿ ಈ ಥರ ಬರುತ್ತೆ. ನಮ್ಮ ಮಲೆನಾಡಲ್ಲೂ ಅಷ್ಟೇ, ಬಯಲುಸೀಮೆಯಲ್ಲೂ ಹಾಗೇ ಈ ಥರ ಫಸಲು ಬರ್ತದೆ. ಕುಬ್ಜ ತಳಿ ಇದು ಅಂತಂದರೆ 5 ಅಡಿಯಿಂದ 6 ಅಡಿ ಡಿಸ್ಟೆನ್ಸಿಗೆ ನೀವು ಹಾಕ್ಬೋದು. ಅಂತಂದರೆ 20 ವರ್ಷ ಲೈಫು, ಮತ್ತು ಒಳ್ಳೆ ಈಲ್ಡ್ ಬರುತ್ತೆ ಸರ್. ನೋಡಿ ಹೀಗಿದೆ ನೋಡಿ, ಪೈರ್ಸ್ ಆಗಿದೆ ನೋಡಿ. ಪೈರ್ಸ್ ಆಗೋರಿಗೆ ಏನಾಗಿದೆ ಅಂತಂದರೆ ಒಂದು 3.5 ಅಡಿಗೆ ಮಟ್ಟ ಮಾಡಿದ್ದಾರೆ ಅವರು, 3.5 ಅಡಿ ಹೈಟಿಗೆ. ಇನ್ನು ಈ ವರ್ಷ ಏನು ಮಾಡ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ ಕುಡಿ ಅಂತ ಹೇಳ್ಬಿಟ್ಟು ಹಿಂಗೆ ಉದ್ದಕ್ಕೆ ಬರ್ತದೆ ನೋಡಿ. ಇಲ್ಲಿ ಬಂದಿದೆಯಲ್ಲ ನೋಡಿ, ಇದು 5 ವರ್ಷದ ಪ್ಲ್ಯಾಂಟೇ. ಇಲ್ಲಿ ಈ ಥರ ಏನು ಮಾಡ್ತಾರೆ ಅಂತಂದರೆ 5 ವರ್ಷ ಆದಮೇಲೆ ಇದು ಹೆಚ್ಚು ಕಡಿಮೆ ಒಂದು ರೊಟ್ಟೆ ದಪ್ಪ ಆದಮೇಲೆ ಇದ್ರ ಮೇಲೆ ಒಂದು ಕುಡಿ ಅಂತೇಳಿ ಇದನ್ನು ಈ ಥರ ಸಕ್ಕರಿಸ್ಬಿಟ್ರೆ ಇದು ಪುನಃ ಒಂದು 2.25 ಅಡಿ ಹೈಟಿಗೆ ಏನು ಮಾಡ್ತಾರೆ, ಮಟ್ಟ ಮಾಡ್ತಾರೆ. ಆಗ ನಿಮಗೆ ಇಲ್ಲಿ ತಳದಲ್ಲಿ ನೀವು ಎಷ್ಟು ಕಾಫಿ ಕುಯ್ತೀರೋ ಅದೇ ಥರ ಮೇಲೆ ಸ್ಟೆಪ್ಪಲ್ಲೂ ಕುಯ್ಬೋದು. ಹಾಗೆ 2 ಸ್ಟೆಪ್ ಮಾಡ್ಕೊಳ್ತೀವಿ ಸರ್ ಇದನ್ನು. ಹೌದು ಹೌದು. ಬಟ್ ಅದು ನಿಮಗೆ 1-2 ವರ್ಷದಲ್ಲಿ ಬಿಡ್ಲಿಕ್ಕೆ ಆಗಲ್ಲ. ಮಿನಿಮಮ್ ಅಂತಂದರೆ ಒಂದು 5 ವರ್ಷ ಕಳಿಬೇಕು. ಹಾಗೆ ಇಲ್ಲ ಅಂದರೆ ನೀವು ಬಿಡ್ತು ಅಂತಂದರೆ ಗಿಡಗಳೆಲ್ಲ ಮಾಲ್ಕೊಳ್ಳುತ್ತೆ, ಸ್ಟ್ರೆಂತ್ ಇರಲ್ಲ ಅದು. ಇದೆಲ್ಲ ಚಂದ್ರಗಿರಿ ಸರ್. ಹೌದು, ಚಂದ್ರಗಿರಿ ಪ್ಲಾಂಟ್ಸ್ಗಳೇ. ಹಾಗೆಯೇ ಮುಂದಕ್ಕೆ ಅಲ್ಲಿ ಬೇರೆ ಪಟ್ಟೆಗಳೆಲ್ಲ ಇದೆ, ತೋರಿಸ್ತೀನಿ ಬನ್ನಿ ಸರ್. ಈಗ ಚಂದ್ರಗಿರಿ ಅರಬಿಕಾ ತಳಿ ಇದೆಯಲ್ಲ ನೋಡಿ, ಇವೆಲ್ಲ ಈ ಗಿಡಗಳೆಲ್ಲ ನಮ್ಮ ನರ್ಸರಿಯಿಂದಲೇ ಕೊಟ್ಟಿರ್ತಕ್ಕಂಥದ್ದು. ಈಗ ನೋಡಿ ಸರ್, ಈಲ್ಡ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲ ಒಳಗಡೆ ಎಲ್ಲ ನೋಡಿ ಸರ್ ಯಾವ ಥರ ಈಲ್ಡ್ ಇದೆ ಅಂತ ಹೇಳ್ಬಿಟ್ಟು. ಹೌದು ಹೌದು. ಅಂತಂದರೆ ಅನುಭವ ಬೇಕು. ಅನುಭವ ಅಂತಂದರೆ ಒಂದು ಯಾವುದೇ ಕೃಷಿ ಆದರೂ ಮಾಡ್ತಾ ಅನುಭವ ಬರ್ತದೆ. ಇವರೆಲ್ಲ ತುಂಬ ಹಳೆಯ ಪ್ಲಾಂಟರ್ಸ್ಗಳು, ತೋಟ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ. ಅಂತಂದರೆ ಇದು ಸರ್ ಇವ್ರದ್ದು ಹೆಚ್ಚು ಕಡಿಮೆ ಒಂದು 16 ಎಕರೆ ಅರೇಬಿಕಾ ಇದೆ. ಅರೇಬಿಕಾ ತಳಿನೇ ಮಾಡ್ಕೊಂಡಿರೋದು. ಅಂದರೆ ಈ ಕಡೆ ಕೆಲವೊಂದು ಏರಿಯಾಗಳು ಅಂತಂದರೆ ಫುಲ್ ಚಂದ್ರಗಿರಿ ಇದೆ, ಮತ್ತು ಕೆಲವೊಂದು ಆ ಕಡೆ ಹಳೆ ತಳಿಗಳಿದೆ, ಹೇಮಾವತಿ, ರೋಯರ್ ಅಂತ. ಭಾಳ ನುರಿತ ಪ್ಲಾಂಟರ್ಸ್ಗಳು ಇವರು, ಒಳ್ಳೆ ಅನುಭವಸ್ಥರು. ಹಾಗಾಗಿ ನೋಡಿ ಈ ಥರ ಗಿಡ ಬೆಳೆದಿದ್ದಾರೆ, ಮತ್ತು ಈ ಥರ ಈಲ್ಡು ಬರ್ತಾ ಇದೆ. ಈಗ ನಾವು ಬರೀ ಗಿಡ ಕೊಟ್ಟ ಮಟ್ಟಿಗೆ ಅದೇನು ಫಸಲು ಬರೋದಿಲ್ಲ. ಬಟ್ ಅದಕ್ಕೆ ಈಗ ನಮ್ಮಲ್ಲೇ ಕೇಳಿದರೆ ಅದಕ್ಕೆ ಏನೇನು ಯಾವ ಥರ ಪ್ಲಾಂಟ್ ಮಾಡಬೇಕು, ಎಷ್ಟು ಡಿಸ್ಟೆನ್ಸಲ್ಲಿ ಮಾಡಬೇಕು, ಯಾವ ಥರ ಗೊಬ್ಬರ ಕೊಡಬೇಕು, ಯಾವ ಟೈಮಲ್ಲಿ ಏನು ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟರೆ ನೋಡಿ ಈ ಥರ ಬೆಳಿಬೋದು ಸರ್. ಕಾಫಿ ಏನು ಅಂಥ ದೊಡ್ಡ ಸಮಸ್ಯೆ ಇರತಕ್ಕಂಥದ್ದಲ್ಲ. ಒಂದು ಸಲ ಒಂದು ಅನುಭವ ಹಂಚ್ಕೊಂಡ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದರೆ ನೋಡಿ, ಪ್ಲಾಂಟ್ಸ್ಗೆಲ್ಲ ಯಾವ ಥರ ಇದೆ ನೋಡಿ. ಪ್ಲಾಂಟ್ಸ್ ಎಲ್ಲ ಚಂದ್ರಗಿರಿನೇ ಇದು. ಹೌದು ಹೌದು. ನೋಡಿ ಇವರೆಲ್ಲ ನಮ್ಮ ನುರಿತ ಕೆಲಸಗಾರರು. ಇವರೆಲ್ಲ ಅಂತಂದರೆ ಪರ್ಮನೆಂಟ್ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅಂದರೆ ಇವ್ರಿಗೆ ಯಾವುದೋ ಒಂದು ಸಲ ಹೇಳ್ಕೊಡ್ಬೇಕು ಅಂತಿಲ್ಲ. ಎಲ್ಲವೂ
ಇಂಥ ಟೈಮಿಗೆ ಈ ಥರ ಮಾಡಿ ಅಂತಂದ್ರೆ ಎಲ್ಲವೂ ಅವರೇ ಮಾಡ್ಕೊಡ್ತಾರೆ. ನಿಮ್ಮ ಏನಾದರೂ ಒಂದು ಅನುಭವ ಒಂದು ಹಂಚ್ಕೊಳ್ಳಿ. ಅಲ್ಲ ಹೇಳಿ, ತೋಟ ಎಲ್ಲ ಭಾಳ ಇಂಟ್ರೆಸ್ಟ್ ಆಗಿ ಭಾಳ ಅನುಭವಿಸ್ರು ಪ್ಲಾಂಟರ್ಗಳು. ಮತ್ತೆ ಹೇಳಿ, ಮತ್ತೆ ಈ ಗಿಡಗಳೆಲ್ಲ ಯಾರು ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಹೇಳಿ. ಎಲ್ಲ ನಮ್ಮ ನರ್ಸರಿಯಿಂದಲೇ ಆಯ್ತಾ? ಈ ನೋಡಿ ಈ ಪ್ಲಾಂಟ್ಸ್ಗಳೆಲ್ಲ ಇವೆಲ್ಲ ಮ್ಯಾಕ್ಸಿಮಮ್ ನಾನೇ ಕೊಟ್ಟಿರ್ತಕ್ಕಂಥದ್ದು. ಈ ಚಂದ್ರಗಿರಿ ಪ್ಲಾಂಟ್ಗಳು. ಮತ್ತು ಕೆಲವೊಂದು ಅಲ್ಲಿ ಮೇಲೆ ಹೋಯ್ತು ಅಂತ ನೋಡಿ, ಅಲ್ಲಿ ಹೈಟ್ ಗಿಡ ಕಾಣ್ತದಲ್ಲ, ಅದು ತಳಿ ಬೇರೆ ಇದೆ. ಆಯಿತು, ಊಟ ಆಯ್ತಾ? ಸರಿ ಸರಿ. ಯಾವ ಸ್ಪ್ರೇ ಕೊಡ್ತಾ ಇದ್ರಿ ಈಗ? ಈಗ ಬೋಡೋ ದ್ರಾವಣವನ್ನು ಸ್ಪ್ರೇ ಕೊಡ್ತಾ ಇದ್ದಾರೆ. ಬೋಡೋ ಅಂತಂದರೆ ಈ ಕಾಯಿಗಳೆಲ್ಲ ಇನ್ನು ಮಳೆ ಗಿಳೆ ಜಾಸ್ತಿ ಆದಾಗ ಉದುರಬಾರ್ದು ಅನ್ನೋ ಲಕ್ಷಣದಲ್ಲಿ ಅದಕ್ಕೆ ಒಂದು ಬ್ಯಾರೆಲಿಗೆ 2 kg ಸುಣ್ಣ, 2 kg ಮತ್ತು ಮೈಲ್ ತುತ್ತ ಕಾಪರ್ ಸಲ್ಫೇಟನ್ನು ಹಾಕಿ ನೋಡಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಮೇಂಟೈನ್ ಮಾಡಿದರೆ ಅಂದರೆ ಬಯಲು ಸೀಮೆಯಲ್ಲಿ ಇದರ ಅವಶ್ಯಕತೆ ಬರೋಲ್ಲ. ಅಲ್ಲಿ ಮಳೆ ಕಮ್ಮಿ ಅಲ್ಲ, ಮಳೆ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಮಾಡಬೇಕಾಯ್ತದೆ. ಸರ್ ಇದು ನೋಡಿ ಈಗ ಕಾಣ್ತಾ ಇದೆಯಲ್ಲ, ಇದು ನಿಮಗೆ ಹೇಮಾವತಿ ಅಂತ ಹೇಳ್ಬಿಟ್ಟು ಸರ್. ಈ ಹೇಮಾವತಿ ತಳಿ ಏನಿದೆ ಅಂತಂದರೆ ಇದು ನಮ್ಮ ಮಲೆನಾಡು ಪ್ರದೇಶಕ್ಕೆ ಮಾತ್ರ. ಜಾಸ್ತಿ ಎಲ್ಲಿ ಮಳೆ ಬರ್ತದೋ ಕೊಡಗು ಮತ್ತು ಚಿಕ್ಕಮಂಗ್ಳೂರು ಏರಿಯಾದಲ್ಲಿ, ಅದರಲ್ಲೂ ಹಿಲ್ ಏರಿಯಾದಲ್ಲಂತೂ ಭಾರಿ ಚೆನ್ನಾಗಿ ಬರ್ತದೆ. ಇದು ನಿಮ್ಮ ಬಯಲು ಸೀಮೆಗೆ ಸೂಕ್ತ ಅಲ್ಲ. ಇದೆಲ್ಲ ಕಾಣ್ತಾ ಇದೆಯಲ್ಲ, ಕಾಫಿ ಭಾಳಷ್ಟು ಇದೆ, ಬಟ್ ಬಯಲು ಸೀಮೆಗೆ ಆಗಲ್ಲ. ಬಯಲು ಸೀಮೆಗೆ ಚಂದ್ರಗಿರಿ, ಕಾಟಿಮಾರು ಈ ಥರ ತಳಿಗಳು ಮಾತ್ರ. ಹಾಗೆ ನೋಡಿ ಇದು ಅಷ್ಟೇ. ಇದರಲ್ಲೂ ನೋಡಿ ಇವೆಲ್ಲ ರೋಯರ್ ಅಂತ ಹೇಳ್ಬಿಟ್ಟು ಇದೊಂದು ತಳಿ, ಅದು ಅರೇಬಿಕದಲ್ಲೇ ಬರ್ತಕ್ಕಂಥದ್ದು. ಅವು ಈಲ್ಡ್ ಬಂದಿದೆ ಮತ್ತು ಅವರ ಮೇಂಟೆನೆನ್ಸ್ ಹಾಗೇ ಸರ್ ಭಾಳಷ್ಟು. ನೋಡಿ ಈಗ ಇಲ್ಲಿ ಬನ್ನಿ, ನಾನು ಹೇಳಿದ್ನಲ್ಲ ನಿಮಗೆ, ಇವಾಗ ಬರೀ ಸಾವಯವ ಮಾಡಿದರೂ ಆಗಲ್ಲ, ಬರೀ ಆರ್ಗ್ಯಾನಿಕ್ ಮಾಡಿದರೂ ಆಗಲ್ಲ ಅಂತಕ್ಕಂಥದ್ದು. ನೋಡಿ ಇಲ್ಲಿ ಮಣ್ಣು ನೋಡಿ ಹೇಗಿದೆ ನೋಡಿ. ಇಲ್ಲಿ ನೋಡಿ ಈ ಮಣ್ಣು ಫುಲ್ ಕಾಂಪೋಸ್ಟ್ ಥರನೇ ಇದೆ. ಅಂದರೆ ಫುಲ್ ವರ್ಷ ಮರಗಳ ಇದನ್ನು ಫ್ರೋನಿಂಗ್ ಮಾಡಿಸ್ತಾರೆ, ವರ್ಷ ಮಾಡ್ತಾರೆ. ಆ ಎಲೆಗಳೆಲ್ಲ ಕರಗಿಬಿಟ್ಟು ನೋಡಿ ನಿಮಗೆ ಫುಲ್ ಕಾಂಪೋಸ್ಟ್ ಥರನೇ ಆಗಿದೆ. ಆಯಿತಾ? ಜೊತೆಗೆ ಅವ್ರು ಕಾಂಪೋಸ್ಟ್ ಮಾಡಿ ಹಾಕ್ತಾರೆ. ಮಣ್ಣು ನ್ಯಾಚುರಲಿ ಆ ಥರ ಇದೆ. ಜೊತೆಗೆ ಇದನ್ನು ಯಾವುದು ರಾಸಾಯನಿಕರು ಸಮೇತ ಕೊಡ್ತಾರೆ ಮತ್ತು ಸಾವಯವನು ಕೊಡ್ತಾರೆ. ಮತ್ತು ನಮ್ಮಲ್ಲೂ ಕೆಲವು ಅನುಭವಗಳನ್ನೆಲ್ಲ ಕೇಳ್ತಾರೆ, ಅವರಿಂದ ನಾವು ಕೇಳ್ತೀವಿ. ಹೌದೌದು, ಭಾಳಷ್ಟು ಅನುಭವ ಅವರಲ್ಲಿ ಇರ್ತದೆ, ಭಾಳಷ್ಟು ನಮ್ಮಲ್ಲಿ ಇರ್ತದೆ. ಹೀಗೆಲ್ಲ ಬನ್ನಿ. ಇನ್ನು ಒಂದು 2-3 ಎಕರೆ ಆ ಕಡೆ ರೋಬಸ್ಟ್ ಇದೆ, ಅದು ನಂತರ ಆ ಕಡೆ ಹೋಗುವ ತೋರಿಸ್ತೀನಿ ನಾನು. ಬನ್ನಿ ನೋಡಿ, ಇವಾಗ ಎಲ್ಲ ಫುಲ್ಲು ಸ್ಪ್ರೇ ಮಾಡ್ತಾಯಿದ್ದಾರೆ, ಬೋಡೋ ಕೊಡ್ತಾಯಿದ್ದಾರೆ. ಇಲ್ಲಾಂದರೆ ಕಾಫಿಗಳು ಡ್ರಾಪ್ ಆಗ್ತದೆ. ಆ ಡ್ರಾಪ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ. ಹೌದು. ಇದು ನೋಡಿ, ಈಗ ಇದು ರೋಯರೋ ಮತ್ತು ಹೇಮಾವತಿ ಅಂತೇಳಿ 2 ತಳಿ ಇದೆ ಇದರಲ್ಲಿ. ಆಯಿತಾ? ಇದು ಇವ್ರದ್ದೆಲ್ಲ ಹಳೆಯ ತಳಿಗಳು ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದಾರೆ. ಮತ್ತು ಹೊಸದಾಗಿ ಈಗ ಅಂತಂದರೆ ಇದು ತುಂಬ ಹಳೆಯದಾದಂಗೆ ಫಸಲು ಕಮ್ಮಿ ಆದಾಗ ಒಂದೊಂದು ಏರಿಯಾನೇ 2 ಎಕರೆ 3 ಎಕರೆ ತೆಗೆದುಬಿಟ್ಟು ಈಗ F1 ಅಂತೇಳಿ ಬಂದಿದೆ. ಮತ್ತು ಚಂದ್ರಗಿರಿನ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಅದು ಮುಂದೆ ತೋರಿಸ್ತೀನಿ ಬನ್ನಿ. ಸರಿಗೆ ನೋಡಿ, ಇದು ಪನಿಯೂರು 1 ಅಂತ ಹೇಳ್ಬಿಟ್ಟು ತಳಿದು. ಇದು ಹೆಚ್ಚು ಕಡಿಮೆ ಏನಿಲ್ಲ ಅಂತಂದರೆ ಒಂದು 35ರಿಂದ 40 ಅಡಿ ಹೊಟ್ಟೋಗದೆ. ಆಯಿತಾ? ಯಾವುದೋ ಒಂದು ಬೇರೆ ಜಾತಿ ಮರಕ್ಕಿದೆ. ಇದ್ರಲ್ಲಿ ಅಟ್ಲೀಸ್ಟ್ ಏನಿಲ್ಲ ಅಂತಂದರೆ 125-130 kgವರೆಗೂ ಕಾಯಿ ಮೆಣಸನ್ನು ಕುಯ್ತಾರೆ. ಡ್ರೈ ಮಾಡಿದ ಮೇಲೆ ನಿಮಗೊಂದು 30ರಿಂದ 40 kg ಅಂತ ಗ್ಯಾರಂಟಿ ಅಂತಂದರೆ. ಬಟ್ ಅಂಥ ಒಂದು ನುರಿತ ಪ್ಲಾಂಟರ್ಸ್ ಅವರು. ಬಳ್ಳಿ ಆಗಿದೆ ನೋಡಿ. ಇದು ಬೇರೆ ಇನ್ನೊಂದು ಜಾತಿ ನೋಡಿ, ಇದು ರಾಜ 1 ಅಂತ ಹೇಳ್ಬಿಟ್ಟು. ಇದು ರಾಜವನ್ನು ಇಲ್ಲಿ ಇವರು ಈ ತೋಟದಲ್ಲೇ ಇರ್ತಕ್ಕಂಥ ತಳಿ ಇದು. ಆಯಿತಾ? ಇದು ಹಾಗೇನೆ ಸರ್, ಒಂದೊಂದು ಗರಿ ನೋಡಿ ದಾರ ಬಂದಿದೆ. ಏನಿಲ್ಲ ಅಂತಂದರೆ 11 ಇಂಚಿದೆ. ಇದು 10ರಿಂದ 11 ಇಂಚಿದೆ. ಈಗೆಲ್ಲ ದಾರ ಬಿಡ್ತಾಯಿದೆ ಸರ್. ಇದು ಅಷ್ಟೇ ನೋಡಿ, ಭಾರಿ ಒಳ್ಳೆ ತಳಿ ಇದು. ಅಟ್ಲೀಸ್ಟ್ ನಿಮಗೆ ಒಂದು 50-60 kg ಮೆಣಸು ಈ ಬೆಳೆಯಲ್ಲಿ ಬರ್ಬೋದು. ಹೈಟ್ ಇದು ಜಾಸ್ತಿ ಅಂತಂದರೆ ಒಂದು 20 ಅಡಿ ಇರ್ಬೋದು. ಬಟ್ ಅಷ್ಟಂತ ಎವರೇಜ್ ಗ್ಯಾರಂಟಿ ಕುಯ್ಬೋದು. ತೋಟ ನೀವು ಮುಂದಕ್ಕೆ ಹೋದಾಗೇ ನಿಮಗೆ ಕಣ್ಣು ತುಂಬ್ತದೆ. ಆ ಥರ ಪ್ಲ್ಯಾಂಟ್ಸ್ ಮಾಡಿದ್ದಾರೆ. ಕಾಫಿ ಆದರೂ ಸರಿ, ಮೆಣಸು ಆದರೂ ಸರಿ, ಅದೇ ಥರ ಕೆಲಸ ಮಾಡ್ತಾರೆ, ಅದೇ ಥರ ಈಲ್ಡು ತಗೊಳ್ತಾರೆ ಸರ್. ಹೌದು. ನಮ್ಮ ಈ ಏರಿಯಾಕ್ಕೆ ನಂಬರ್ 1 ಪ್ಲಾಂಟರ್ ಸರ್ ಇವರು. ಹೌದು, ಕುಡ್ಲಿಪೇಟೆ ಏರಿಯಾಕ್ಕೆ ನಂಬರ್ 1 ಪ್ಲಾಂಟರ್ಸ್ ಇವರು. ಬನ್ನಿ ನೋಡಿ, ಅಲ್ಲಿ ಆ ಮಧ್ಯದಲ್ಲಿ ಇದೆಯಲ್ಲ, ಆ ಬೀಳಾದ್ರು ಸರಿ. ಆಯಿತಾ? ಇಲ್ಲ,
ಹಾರ್ವೆಸ್ಟಿಂಗ್ ಕಷ್ಟನೇ ಬರೋಲ್ಲ. ನಮ್ಮಲ್ಲಿ 30 ಅಡಿ 40 ಅಡಿದು ಅಲ್ಯೂಮಿನಿಯಂ ಏಣಿ ಬರುತ್ತೆ. ಅದಕ್ಕಾಗಿ ತಮಿಳ್ನಾಡಿಂದ ಜನ ಬರ್ತಾರೆ. ಅವ್ರಿಗೊಂದು ವಿಷಯನೇ ಅಲ್ಲ ಅದು. ಹೌದು, ಅವರೆಲ್ಲ ಕೆ ಜಿ ಲೆಕ್ಕದಲ್ಲಿ ಕುಯ್ತಾರೆ. ಡೈಲಿ 1-1.5 ರೂಪಾಯಿ ಮೆಣಸು ಕುಯ್ತಾರೆ ಒಬ್ಬೊಬ್ರು ಲೇಡೀಸ್ ಏಣಿ ಹತ್ಬಿಟ್ಟು. ಹೌದು ಹೌದು ಹೌದು. ಸರ್ ಇವಾಗ ನೋಡಿ, ಈಗ ನಾನು ತೋರಿಸಿದ್ನಲ್ಲ ನೋಡಿ, ಇದು ಸರ್ ಈಗ ರೋಯರೋ ತಳಿದು. ಇದು ಹೆಚ್ಚು ಕಡಿಮೆ ಒಂದು 25-30 ವರ್ಷ ಆಗಿರ್ಬೋದು. ಇದು ಏನಾಗುತ್ತೆ ಅಂತಂದರೆ, ಒಂದು 25-30 ವರ್ಷ ಆದಮೇಲೆ ಈಲ್ಡ್ ಕಮ್ಮಿ ಬರುತ್ತೆ ವಯಸ್ಸಾದಂಗೆ. ಮನುಷ್ಯನಲ್ಲಿ ಪ್ರಾಣಿಗಳಲ್ಲಿ ವಯಸ್ಸಾದ ರೀತಿಯಲ್ಲಿ ಯಾವ ಥರ ಎನರ್ಜಿ ಕಮ್ಮಿ ಆಗುತ್ತೋ, ಗಿಡಗಳಲ್ಲೂ ಅದೇ ಥರ ಆಗಿ ಅವು ಈಲ್ಡ್ ಕಮ್ಮಿ ಆಗ್ತಾ ಹೋದಾಗ ಏನಾಗುತ್ತೆ ಅಂತಂದಾಗ ನೋಡಿ, ಇದೇ ಥರ ಇದ್ದಿದ್ದು ತೋಟ ಇದು. ಇದನ್ನು ಏನು ಮಾಡ್ತಾರೆ, 1 ವರ್ಷ 2 ವರ್ಷಕ್ಕೊಂದ್ಸಲ ಪ್ರಾಯ ನೋಡಿಕೊಂಡು ಈಲ್ಡ್ ಯಾವುದರಲ್ಲಿಲ್ಲ ಅದನ್ನು ಕಂಪ್ಲೀಟ್ ರಿಮೂವ್ ಮಾಡಿ ಹೊಸದಾಗಿ ಪ್ಲಾಂಟ್ ಮಾಡ್ತಾರೆ. ಈಗ ನೋಡಿ, ಇದು ಚಂದ್ರಗಿರಿ ಪ್ಲಾಂಟ್ ಮಾಡಿರೋದು. ಈಗ ನಾನೇ ಕೊಟ್ಟಿರ್ತಕ್ಕಂಥ ಗಿಡಗಳಿದು ಹೊಸದಾಗಿ ಪ್ಲಾಂಟ್ ಮಾಡಿದ್ದಾರೆ. ಮತ್ತು ನೋಡಿ, ಇದನ್ನು ಈ ವರ್ಷ ಫುಲ್ ರಿಮೂವ್ ಮಾಡಿಬಿಟ್ಟು ಈಗೆಲ್ಲ ಫುಲ್ಲು ಲೈನ್ ಹಾಕಿದ್ದಾರೆ. ಗಿಡ ಪ್ಲಾಂಟ್ ಮಾಡೋಕ್ಕೆಲ್ಲ ಗೂಟ ಹಾಕಿದ್ದಾರೆ ನೋಡಿ, 5 ಅಡಿ ಡಿಸ್ಟೆನ್ಸಲ್ಲಿ. ಈಗ ನೋಡಿ, ಇದು 2ನೇ ವರ್ಷ ಗಿಡ ಸರ್. ಇದು ನಾನೇ ಕೊಟ್ಟಿರೋ ಪ್ಲಾಂಟ್ಸ್ಗಳಿವು. ಇದು 2ನೇ ವರ್ಷಕ್ಕೆ ನೋಡಿ ಯಾವ ಥರ ಫಸಲಿದೆ. ಇದು ಶುರುವಾಗಿದೆ. ಹೌದು, ಈಗ ಹೊಸದಾಗಿ ಇವರು ಪ್ಲಾಂಟ್ ಮಾಡಿರ್ತಕ್ಕಂಥದ್ದು 2ನೇ ವರ್ಷದ ತೋಟ ಇದು. ಚಂದ್ರಗಿರಿನೇ. ಹೌದು, ಅದೇ ಥರ ನೋಡಿ. ಈಗ ಅದೇ ಮುಂದಕ್ಕೆ ನೀವು ಹೋಯ್ತಾ ಇನ್ನೂ ಬಹಳಷ್ಟು ನಿಮಗೆ ತೋಟದಲ್ಲಿ ಒಳ್ಳೆ ಒಂದು ಅನುಭವನೂ ಹೌದು. 2ನೇದು ಆ ಪ್ಲಾಂಟ್ಸ್ ನೀವು ನೋಡಿ, ಇಲ್ಲಿ ಪೆಪ್ಪರ್ಗಳೆಲ್ಲ ಹೇಗಿದೆ ನೋಡಿ, ತೋಟಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಬನ್ನಿ ನೋಡಿ, ಹಳೆ ತೋಟ ನಿಮಗೆ ಬಳ್ಳಿ ನೋಡುವಾಗಲೇ ಗೊತ್ತಾಗ್ತದೆ. ಹಳೆ ಬಳ್ಳಿ ಎಲ್ಲ 30-35 ವರ್ಷದ ಬಳ್ಳಿಗಳಿದೆ ತೋಟದಲ್ಲಿ. ಕಾಫಿ ಗಿಡ ಒಂದು 30 ವರ್ಷ ಆಯಿತು ಅಂದಾಗ ನೋಡಿ, ಇಲ್ಲಿ ನೋಡಿ ಕಾಫಿ ಬಡ್ಡೆಗಳನ್ನೆಲ್ಲ ಕಿತ್ತಿದ್ದಾರೆ. ಈಗ ಹೊಸದಾಗಿ ಈಗ ನೋಡಿ ಲೈನ್ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 5 ಅಡಿ 5.5 ಅಡಿ ಇರ್ಬೋದು ಈ ಡಿಸ್ಟೆನ್ಸಿಗೆ. ಇದು ಗೂಟಗಳು ಅಂತಂದರೆ ಲೈನ್ ಹಿಡಿಯೋದು ಮೆಜರ್ಮೆಂಟು. ಆ ಮೆಜರ್ಮೆಂಟಿಗೆ ಈಗ ಮಾರ್ಕ್ ಮಾಡಿಬಿಟ್ಟು ಗೂಟ ಹಾಕಿದ್ದಾರೆ. ಈಗ ಅಲ್ಲಿಗೆ ಗುಂಡಿ ಹೊಡೆದ್ಬಿಟ್ಟು ಗಿಡ ಹಾಕ್ತಾರೆ. ಗಿಡ ಹಾಕಿದ ಮೇಲೆ ಏನಾಗ್ತಾರೆ, ಇದೇ ಗೂಟನ ತೆಗೆದುಬಿಟ್ಟು ಗಾಳಿನಲ್ಲಿ ವಾಲಬಾರ್ದು ಅಂತೇಳಿ ಈ ಥರ ಚುಸ್ತಾರೆ. ಅದಕ್ಕೋಸ್ಕರ. ಹೌದು, ಈಗ ನೋಡಿ ಈ ತೋಟದಲ್ಲಿ ನೀವು ಯಾವುದೇ ಬೀಳ್ ನೋಡಿ 20-25 ಅಡಿಗಿಂತ ಸಣ್ಣದು ಯಾವುದಿಲ್ಲ. ಈ ಪಣಿಯೂರು 1 ಇದೆ, ಪಣಿಯೂರು 9 ಇದೆ ಇದರಲ್ಲಿ. ಮತ್ತು ರಾಜಾ ಅಂತೇಳಿ ಹೇಳಿದ್ನಲ್ಲ ನೋಡಿ, ಅದು ಸಮೇತ ರಾಜಾ 1 ಅದು. ರಾಜಾ 1 ಅಂತಂದರೆ ಈಗ ಇವ್ರ ತೋಟದಲ್ಲೇ ಇದು ಬೆಳೆಸಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ಹೋಯ್ತಾ ಆ ಕಡೆಲ್ಲ ಇವ್ರದ್ದೆಲ್ಲ ಏರಿಯಾ ಅದು ನೋಡಿ. ಇಲ್ಲೇ ಬನ್ನಿ ನೋಡಿ, ಇದೆಲ್ಲ ಪಣಿಯೂರು 1 ಸರ್. ಇದು ಈಗೆಲ್ಲ ಕಂಪ್ಲೀಟ್ ಗರಿ ಬರ್ತಾ ಇದೆ. ಕೆಲವೊಂದು ಮೊದಲು ಮಳೆ ಬಂದಾಗ ಬಂದಿರೋವೆಲ್ಲ ಸೆಟ್ ಆಗಿದೆ. ಇಲ್ಲಿ ನೋಡಿ, ಇದೆಲ್ಲ ಮೊದಲು ಮಳೆ ಬಂದಾಗ ಸೆಟ್ ಆಗಿರೋದು. ಏನು ಸರ್, ಏನಿಲ್ಲ ಅಂತಂದ್ರೆ ಒಂದು 9-10 ಇಂಚು ಉದ್ದ ಇದೆ ಗರಿ. ಪಣಿಯೂರು ನೋಡಿ, ನೀವು ಬಾಟಮಿಂದ ಟಾಪ್ವರೆಗೂ ನೋಡಿ ಯಾವ ಥರ ಇದೆ ಅಂತೇಳಿ. ಅದೇ ತೋಟದಲ್ಲಿ ನೀವು ಎಲ್ಲೇ ನೋಡಿ ನಿಮಗೆ ಕಣ್ಣು ತುಂಬ್ತದೆ. ಆ ಥರ ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ. ಆಯಿತಾ ನೋಡಿ, ಇದು ಸಮೇತ ರಾಜಾ ಅಂತೇಳಿ. ಬನ್ನಿ ಇಲ್ಲಿ. ಹೌದೌದು, ಅಂದರೆ ಈ ತಳಿಗಳೆಲ್ಲ ಹಿಂದೆ ಇದು ನಾವು ಕೊಟ್ಟಿರೋದಲ್ಲ. ಈಗ ಚಂದ್ರಗಿರಿ F1 ಏನಿದೆ ಅದು ನಾನು ಕೊಟ್ಟಿರ್ತಕ್ಕಂಥದ್ದು ನೋಡಿ. ರಾಜಾ ಅಂತೇಳಿ ಇದು ಸಮೇತ ರಾಜಾ 1 ತುಂಬ ಇಳಿರ್ತಕ್ಕಂಥ ಸರ್. ನಾವು ಇದೇ ತೋಟದ ಬಳ್ಳಿಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಾವು ನರ್ಸರಿ ಮಾಡೋದು. ಈ ತೋಟದ ಬಳ್ಳಿಗಳೇ ಯಥೇಚ್ಛವಾಗಿ ಇಲ್ಲಿಂದಲೇ ಕಲೆಕ್ಟ್ ಮಾಡಿ. ಯಾಕೆಂದರೆ ಈ ಥರ ಹೆಲ್ತಿ ಬಳ್ಳಿಗಳು ಸಾಮಾನ್ಯ ಇದೆ, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಮೇಂಟೆನೆನ್ಸು ಹಾಗೇನೆ ಯಾವುದೇ ರೋಗ ಇಲ್ಲ ನೋಡಿ. ನೀವು ನೋಡಿ, ಯಾವುದಾದ್ರು ಬಳ್ಳಿಗಳಲ್ಲಿ ಹಳದಿ ಕಲರು ಇಲ್ಲ ಆ ಥರ ಏನಾದ್ರು ಇದೆಯಾ? ಈ ಥರ ಆರೋಗ್ಯಕರವಾದ ಬಳ್ಳಿಗಳನ್ನು ತಗೊಂಡೇ ನಾವು ನರ್ಸರಿ ಮಾಡೋದು. ನೀವು ಮುಂದೆ ಆ ಕಡೆ ಹೋಗ್ತಾ ಒಂದಕ್ಕಿಂತ ಹೆಚ್ಚು ಹೊರತು ಕಡಿಮೆ ಇಲ್ಲ. ಅಷ್ಟು ಒಳ್ಳೆ ಮೇಂಟೆನೆನ್ಸ್ ನೋಡಿ. ತೋಟನೇ ನಿಮಗೆ ಕಾಂಪೋಸ್ಟ್ ಆಗಿದೆ. ಹಾಂ, ಎಷ್ಟಿದೆ ನೋಡಿ. ಹೌದು ಹೌದೌದು. ಅಂತಂದರೆ ಮಲ್ಚಿಂಗ್ ಆಗ್ತದಲ್ಲ ಎಲ್ಲ ಸೊಪ್ಪುಗಳು. ಕಚ್ಚಡ ಹೊಡೆದಿರೋದು ಇದಾಗಿರೋದಲ್ಲ ಯಾವುದು ಅದು ಅಂತಂದರೆ, ಈಗ ನೋಡಿ ಈ ಕಾಫಿನಲ್ಲಿ ಫ್ರೋನಿಂಗ್ ಮಾಡಿದ್ದು ಮೇಲೆ ಫುಲ್ಲು ಮರಗಳು ಸೋಸ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಫುಲ್ಲು ಮರ ಸೋಸ್ತಾರೆ. ಪುನಃ ಹೊಸ ಚಿಗುರು ಬಂದಿರೋದು ಅವೆಲ್ಲ ಬಿದ್ದುಬಿಟ್ಟು ಕರಗುತ್ತಲ್ವಾ. ಬನ್ನಿ
ನೋಡಿ ಈಗ ಹೊಸ ಪ್ಲಾಂಟೇಶನ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು. ಅಂದರೆ ಈಗ ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ ಗೊತ್ತಾ, ಈ ಕಡೆ ಪಟ್ಟೆನ ತೆಗಿತಾರೆ. ಇದು ಒಂದು 2 ವರ್ಷ ಬಿಟ್ಟ ಮೇಲೆ ನೋಡಿ ಅದು ಮಾಡಿದಾರಲ್ಲ, 2 ಇಯರ್ಸ್ ನಂತರ ಈಗ ಅದು ಫಸಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅದೇ ಥರ ಈ ವರ್ಷ ಇದನ್ನು ತೆಗೆದಿದ್ದಾರೆ. ಇದು ಗಿಡ ಹಾಕಿ 2 ವರ್ಷಕ್ಕೆ ಫಸಲು ಬರುವಾಗ ಇಲ್ಲಾಂದ್ರೆ ಒಂದೇ ಸಲ ತಗೊಬಿಟ್ರೆ ಆಮೇಲೆ ದೊಡ್ಡ ಭಾರಿ ಕಷ್ಟ ಆಗ್ಬಿಡ್ತದೆ ಫೈನಾನ್ಷಿಯಲು. ಇದು ಫಸ್ಟ್ ಸ್ಟಾರ್ಟ್ ಆಗೋ ಮತ್ತು ಇದನ್ನು ತೆಗಿತಾರೆ. ಹಾಗೆ ನೋಡಿ ಎಲ್ಲ ಹೊಸ ಪ್ಲಾಂಟೇಶನ್ ಎಲ್ಲ ಲಾಸ್ಟ್ ಇಯರ್ ಇದನ್ನೆಲ್ಲ ಬೆಳೆದು ನಾನೇ ಕೊಟ್ಟಿದ್ದು ಪೆಪ್ಪರು. ಹೌದು ನೋಡಿ ನಾಟಿ ಮಾಡಿದ್ದಾರೆ. ಹೋದ ವರ್ಷದ ಗಿಡ ನೋಡಿ ಯಾವ ಥರ ಇದೆ. ಸಿಲ್ವರ್ ಮರ, ಹೌದು ಸಿಲ್ವರ್ ಮರಕ್ಕೆ ಭಾಳ ಚೆನ್ನಾಗಿ ಹಿಡಿತದೆ ಸರ್. ಅಡಿಕೆಗೂ ಹಿಡಿತದೆ, ಬಟ್ ಒಂದೊಂದು ಅಡಿಗೂ ಕಟ್ಕೊಂಡು ಹೋಗಬೇಕು. ಈಗ ಸಿಲ್ವರ್ ಹಾಕಿದ್ರೆ ಓಕೆ, ಸಿಲ್ವರ್ ಒಳ್ಳೆ ಬೆಲೆ ಸಿಗುತ್ತಾ? ಸಿಗುತ್ತೆ, ಒಳ್ಳೆ ರೇಟ್ ಇದೆಯಲ್ಲ ಈಗ. ಓ ಸಿಲ್ವರ್ಗಳಿಗೆ ಇರ್ಬೋದು ಸಿಲ್ವರ್. ಬಟ್ ಸಿಲ್ವರ್ ನೀವು ಹಾಕ್ಬಿಟ್ಟು ಅದ್ರ ಮಧ್ಯದಲ್ಲಿ ಅಡಿಕೆ ಎಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ. ನೀವು ಅಡಿಕೆ ತೋಟದಲ್ಲಿ ಸಿಲ್ವರ್ ಹಾಕ್ಲಿಕ್ಕೆ ಹೋಗಬಾರ್ದು. ಏನಿದ್ರು ನೀವು ತೋಟದ ಫೆನ್ಸಿಂಗು ಬೇಲಿ ಸುತ್ತ ಹಾಕೊಳ್ರಿ. ನಮ್ಮಲ್ಲಿ ಅಂತಂದ್ರೆ ನೋಡಿ ಇದು ಸ್ಪೆಷಲಿ ಈಗ ಕಾಫಿ ಮತ್ತು ಮೆಣಸು ಮಾಡಿರ್ತಕ್ಕಂಥದ್ದು, ಅಡಿಕೆ ಇಲ್ಲ ಈ ಥರ ತೋಟಗಳಲ್ಲಿ ನಡೀತದೆ. ಅಡಿಕೆ ಮಾಡಿದಾಗ ನಿಮಗೆ ಅಡಿಕೆ ಮಧ್ಯೆ ಸಿಲ್ವರ್ ಹಾಕ್ಲಿಕ್ಕೆ ಹೋಗಬಾರ್ದು. ಏನಿದ್ರು ಸುತ್ತ ಹಾಕೊಳ್ಬೇಕು. ಹಾಗೆ ಇನ್ನು ಹೋಗ್ತಾ ಹೋಗ್ತಾ ಸೇಮ್ ಇದೆ ಸರ್. ಯಾವ ಇದರಲ್ಲೂ ಇಲ್ಲಿ ನೀವು ಕಂಡ ಮಾಡೋಂಗೆ ಇಲ್ಲ. ಹೌದು ಹೌದೌದೌದು ಹೌದು ನೋಡಿದ್ರೆ ಯಾವುದೇ ಗಿಡ ತಳಿ ನೋಡಿ, ಇವೆಲ್ಲ ರೋಯರು, ಹಿಂದಿನ ಕಾಲದ ರೋಯರು ಇದು ನೋಡಿದ್ರಲ್ಲ. ಬನ್ನಿ, ಇದು ಸಹ ಒಳ್ಳೆ ಫಸಲಿದೆ ನೋಡಿ. ಆದರೆ ಏನು ಅಂತಂದರೆ ಇದು ಬಯಲು ಸೀಮೆಯಲ್ಲಿ ಬರಲ್ಲ. ಇದಕ್ಕೆ ಕೋಲ್ಡ್ ವಾತಾವರಣ ಬೇಕು. ಹೀಟ್ ವಾತಾವರಣದಲ್ಲಿ ಚಂದ್ರಗಿರಿ ಒಂದೇ ಸೂಕ್ತ. ಅದು ಚಕ್ಕೋತ್ ಅಂತ ಹೇಳ್ತಾರೆ ನೋಡಿ. ಹೌದೌದು ಅದೇನೆ. ಹೌದು ನೋಡಿ, ಇಲ್ಲೊಂದು ಮರನೇ ಬಿದ್ದೋಗಿದೆ. ಒಂದು ಮರ ಬಿದ್ದೋದಾಗ ಎಷ್ಟು ಲಾಸ್ ಬರುತ್ತೆ ನೋಡಿ ಪೆಪ್ಪರಿಂದು. ಬಿದ್ದೋಗಿದೆ ಅಂತಂದರೆ ಹೆಚ್ಚು ಕಮ್ಮಿ ಅವರಿಗೆ ವರ್ಷ 5, 6, 7 ಸಾವಿರ ರೂಪಾಯಿ ಲಾಸ್. ಈಗ ನೋಡಿ ಇಲ್ಲಿ ರೋಡ್ ಸೈಡಿಗೆ ಚಂದ್ರಗಿರಿ ಕೊಟ್ಟಿದ್ದಾರೆ. ಇದು ಹೆಚ್ಚು ಕಮ್ಮಿ 8-10 ವರ್ಷದ ಗಿಡ ಇದು. ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ 5 ವರ್ಷದವರೆಗೂ ಒಂದು ಸ್ಟೆಪ್ ಇಟ್ಕೊಂಡಿರ್ತಾರೆ ಅಂತ. ಮತ್ತು 2ನೇ ಸ್ಟೆಪ್ಪಿಗೆ ನೋಡಿ ಯಾವ ಥರ ಫಸಲು ಬಿಟ್ಟಿದೆ. ಇನ್ನು ಮುಂದೆ ಆ ಕಡೆ ಹೋದರೆ ಅಲ್ಲೊಂದು ಇದನ್ನು 2 ಸ್ಟೆಪ್ ಮಾಡೋದು ಅಷ್ಟೇ. ಹೌದೌದು. ಇನ್ನು ಅದಕ್ಕಿಂತ ಸ್ಟೆಪ್ ಮಾಡ್ಲಿಕ್ಕೆ ಬರಲ್ಲ, ತುಂಬ ಹೈಟ್ ಬಿಡೋದಿಲ್ಲ ಕಾಫಿ ಗಿಡನ. ಸರ್ ನೋಡಿ ಚಂದ್ರಗಿರಿ ತಳಿ ಬಗ್ಗೆ, ಅರೇಬಿಕಾ ಚಂದ್ರಗಿರಿ ತಳಿ ಬಗ್ಗೆ ನಾನು ನಿಮಗೆ ಹೇಳಿದ್ನಲ್ಲ, ಇದು ಸರ್ ಈಗ ನೋಡಿ ಇದು ಸಮೇತ ನಾನು ಕೊಟ್ಟಿರೋ ಗಿಡಗಳೇ. ಇದು ಇಲ್ಲಿಗೆ 3ನೇ ವರ್ಷ ಸರ್ ಇದು. ಆಯಿತಾ, 3ನೇ ವರ್ಷ ಪ್ರಾಯ ಆಗಿದೆ. ಈಗ ನೋಡಿ ಈ ಗಿಡ ಒಂದು ಗಿಡದಿಂದ ಒಂದು ಗಿಡಕ್ಕೆ 5 ಅಡಿ ಡಿಸ್ಟೆನ್ಸ್ ಇದೆ. ಈ ಥರ 6 ಅಡಿ ಮಾಡ್ಕೊಂಡಿದ್ದಾರೆ ಅವರು. ಯಾಕೆಂದರೆ ಸ್ವಲ್ಪ ಸ್ಪೇಸ್ ಇರಲಿ ಅಂತೇಳಿ. 3ನೇ ವರ್ಷಕ್ಕೆ ನೋಡಿ ಸರ್ ಈಲ್ಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ಹೌದು, ಇದು ಮಲೆನಾಡಲ್ಲೂ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಬಯಲು ಸೀಮೆಲ್ಲೂ ತುಂಬ ಚೆನ್ನಾಗಿ ಬರ್ತದೆ ಸರ್ ಇದು ಚಂದ್ರಗಿರಿ. ನೋಡಿ ಇರೋವೆಲ್ಲ ಫುಲ್ ಚಂದ್ರಗಿರಿನೇ. ಈ ಬ್ಲಾಕ್ ಇದೆಯಲ್ಲ ಅದೇ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಲ ಏನು ಮಾಡ್ತಾರೆ ಅಂತಂದರೆ ಒಂದು ಏರಿಯಾನ 1 ಎಕರೆ 1.5 ಎಕರೆಷ್ಟು ಹಳೆ ಗಿಡಗಳನ್ನೆಲ್ಲ ಕಿತ್ಬಿಟ್ಟು ಹೊಸ ಪ್ಲ್ಯಾಂಟ್ ಮಾಡ್ತಾರೆ. ಇದು ಫಸಲಿಗೆ ಬರೋವಾಗ ಏನು ಮಾಡ್ತಾರೆ ಅಂತಂದರೆ ಮತ್ತೆ ಮಿಕ್ಕಿದ್ದು ಒಂದೊಂದು ಪಟ್ಟೆಗಳನ್ನು, ನಮ್ಮಲ್ಲಿ ಪಟ್ಟೆ ಅಂತ ಹೇಳ್ತಾರೆ, ಒಂದೊಂದು ಏರಿಯಾನ ತೆಗೆದುಬಿಟ್ಟು ಹೊಸ ಗಿಡನ ಪ್ಲ್ಯಾಂಟ್ ಮಾಡ್ತಾರೆ ಸರ್. ಹಾಗೆ ಮೆಣಸು ನೋಡಿ ಸರ್ ಇಲ್ಲಿ ಸರ್ ಇದು ನೋಡಿ, ಇದು ಪಣಿಯೂರು ಒನ್ನಿದು. ಇದು ಹೆಚ್ಚು ಕಮ್ಮಿ ಒಂದು 35 ಅಡಿ ಹೈಟಲ್ಲಿದೆ. ಆಯಿತಾ, ಈ ಬಳ್ಳಿಗಳಂತಂದರೆ ಈ ತೋಟದ ಬಳ್ಳಿಗಳೇ ಸಾಮಾನ್ಯ ಕಲೆಕ್ಟ್ ಮಾಡಿ ನಾನು ನರ್ಸರಿ ಮಾಡ್ತಕ್ಕಂಥದ್ದು. ಇದು ಹೆಚ್ಚು ಕಡಿಮೆ ಏನಿಲ್ಲ ಅಂತಂದರೆ ಸರ್ ಒಂದು ಹಸಿ ಮೆಣಸು 100ರಿಂದ 110 kg ಮೆಣಸು ಕುಯ್ಬೋದು ಇದರಲ್ಲಿ. ಡ್ರೈ ಆದಮೇಲಂತೂ ನಿಮಗೆ ಒಂದು 25ರಿಂದ 30 kg ಹತ್ತತ್ರ ಬರ್ಬೋದು. ಜಾಸ್ತಿ ಅಂತಂದರೆ ಅದು ನಿಮಗೆ 4 kg ಹಸಿಮೆಣಸಿಗೆ 1 kg ಡ್ರೈ ಸಿಗುತ್ತೆ ಅನ್ನೋ ಲೆಕ್ಕದಲ್ಲಿ. ಆದರೂ ಒಂದು 25 kg ಆದರೆ ಇವತ್ತಿನ ಲೆಕ್ಕಕ್ಕೆ 700-750 ರೂಪಾಯಿ. ಬಟ್ ಮೇನ್ ಏನಂತಂದರೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕು. ಹಾಗೆ ಬೆಳೆದಿದ್ದಾರೆ ನೋಡಿ. ಈ ಮಾರ್ಕೆಟಿಂದ ಶುಂಠಿ ತಗೊಳ್ತೀವಲ್ಲ, ಅದು ಹೇಳಬೇಕು ಅಂದರೆ ವಿಷ. ಅದು ಆ ಸೈಜ್ ಬರಲಿಕ್ಕೆ
ಅದಕ್ಕೆ ಅಂತಂದರೆ ಮೆಡಿಸಿನ್ಸ್ಗಳು ಎವರಿ ಟೆಂಡೆನ್ಸಿ ಹೊಡಿತಾರೆ ನೋಡಿ. ಇದು ತೋಟ ಶುಂಠಿ, ಇದರ ಸ್ಮೆಲ್ ನೋಡಿ ನೀವು. ಇದು ಬಂಗಾರ ಸರ್. ಇದು ನಾಟಿ ಶುಂಠಿ. ಇದು ಈ ತೋಟದಲ್ಲಿ ಒಂದು ಎಂಥದಿಲ್ಲ, ಒಂದು 10 ಬಡ್ಡೆ ಹಾಕ್ಕೊಂಡ್ರೆ ಆರೋಗ್ಯಕರವಾದ ಶುಂಠಿ, ಭಾಳ ಟೇಸ್ಟ್ ಸರ್ ಇದು. ಸರ್ ನಾನು ನೋಡಿ ಈಗ ಈ ತೋರಿಸ್ತಾ ಇರೋದು ಪನೀರ್ ಒಂತಳಿ. ಇದು ಈ ಬಯಲುಸೀಮೆಗೆ ಸೂಕ್ತ ಅನ್ನೋದಕ್ಕೆ ಒಂದು ಕಾರಣ ಏನಂತಂದರೆ ನೋಡಿ, ಇದು ಫುಲ್ ಓಪನ್ ಏರಿಯಾದಲ್ಲಿದೆ. ಇದು ಬಿಸಿಲಿಗೆ ಮತ್ತು ಕಾವಿಗೆಲ್ಲ ಒಂದು ಏನಾಗುತ್ತೆ ಅಂತಂದರೆ ಒಂದು ಸಹಿಸ್ಕೊಳ್ಳುತ್ತಿದ್ದು ಬಿಸಿಲಿನ ಕಾವುಗಳನ್ನೆಲ್ಲ. ಈ ಬಳ್ಳಿ ನೋಡಿ ಸರ್ ಹೇಗಿದೆ, ಹೆಚ್ಚು ಕಡಿಮೆ ಒಂದು 25-30 ಅಡಿ ಇದೆ. ಈಗ ನಮ್ಮಲ್ಲಿ ಈ ವರ್ಷ ಮಳೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ದಾರಗಳೆಲ್ಲ ಈಗ ಹೊರಡ್ತಾ ಇದೆ. ಬಟ್ ಇನ್ನು 1 ಮಂತ್ ಕಳೆದ್ರೆ ಕಂಪ್ಲೀಟ್ ಕಾಳು ಕಟ್ತದೆ, ಕೆಲವು ಕಡೆ ಕಟ್ಟಿದೆ. ತುಂಬ ಒಳ್ಳೆ ತಳಿ ಸರ್ ಇದು. ಬಳ್ಳಿಗಳು ನೋಡಿ ಹೆಲ್ತಿಯಾಗಿ ಯಾವ ಥರ ಇದೆ ನೋಡಿ. ಇದು ಸಮೇತ ಅದೇ ಪಡಿಯೂರು 1 ಇದು. ಆಮೇಲೆ ನೋಡಿ ಸರ್ ಹಾಗೇ ನೋಡಿ ಇಲ್ಲಿ ಈ ಕಡೆ ಬಂದರೆ ನೋಡಿ ಆ ಕಾಣ್ತಾ ಇದೆಯಲ್ಲ ಬಳ್ಳಿಗಳು ನೋಡಿ, ಇಲ್ಲೂ ಸಮೇತ ನೋಡಿ ಇಲ್ಲಿ ಏನು ಕಾಣ್ತಿದೆಯೋ ಇದು ಹಾಗೇನೆ. ಇದೆಲ್ಲ ಫುಲ್ಲು ಪನೀರು 1 ಸರ್ ಇದು. ಇದು ಹೌದು. ಈ ಕಡೆ ಕಾಣ್ತಕ್ಕಂಥದ್ದು ಬಳ್ಳಿಗಳ ಸರ್. ನೀವು ಯಾವುದೇ ಮರ ನೋಡಿದರೂ ಒಂದಕ್ಕೊಂದು ಹೆಚ್ಚು ಹೊರತು ಕಮ್ಮಿ ಇಲ್ಲ ನೋಡಿ, ಆಯಿತಾ. ಇಂಥ ತೋಟಗಳಲ್ಲೇ ನಾವು ಬಳ್ಳಿ ಕಲೆಕ್ಟ್ ಮಾಡಿಬಿಟ್ಟು ನರ್ಸರಿ ಮಾಡ್ತಕ್ಕಂಥದ್ದು ಬಹಳ ಅದ್ಭುತ ಸರ್. ನಿಮಗೆ ತೋಟದಂತಂದರೆ ಒಂದೇದು ಇಲ್ಲಿದು ನೀವು ಎಲ್ಲೇ ನೋಡಿ. ನಾನು ಹೆಚ್ಚು ಕಡಿಮೆ ಮೊದಲು ತೋರಿಸಿರೋ ಅಲ್ಲಿಂದ 1 ಕಿಲೋಮೀಟ್ರ್ ಈಚೆ ಬಂದಿದ್ದೀವಿ. ಮಣ್ಣು ನೋಡಿ, ಹೌದು ಕಾಂಪೋಸ್ಟ್ ಆಗಿದೆ, ಹೌದು. ಹಾಗೆ ಇನ್ನು ಹಾಗೆಯೇ ಮುಂದಕ್ಕೆ ಹೋದರೆ ನೋಡಿ, ಅಲ್ಲಿ ಎಲ್ಲ ಬಳ್ಳಿಗಳು ಅಷ್ಟೇ ಹೆಚ್ಚು ಕಮ್ಮಿ 25-30 ಅಡಿಗಿಂತ ಕಮ್ಮಿ ಇಲ್ಲ. ನೋಡಿ ಬಳ್ಳಿಗಳೆಲ್ಲ ಎಲ್ಲ ತೋಟದ ಉದ್ದಕ್ಕೂ ಯಾವ ಕಡೆ ಇಲ್ಲ ಅಂತಿಲ್ಲ, ಆಯಿತಾ. ಪ್ರತಿಯೊಂದು ಕಡೆ ಹಾಗೇನೆ ನೋಡಿ. ಇವೆಲ್ಲ ಗರಿಗಳೆಲ್ಲ ಬರ್ತಾ ಇದೆ ಈಗ. ಇದು ಪಣಿಯೂರು ಸರ್, ಹೌದು. ಇದು ಪಣಿಯೂರು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಅವೆಲ್ಲ ಪಣಿಯೂರು ಸರ್. ಒಂದೊಂದು ದಾರ ನೋಡಿ, ಹೌದು. 10ರಿಂದ 11 ಇಂಚ್ವರೆಗೂ ಬರುತ್ತದು ನೋಡಿ. ನೋಡಿ ಸರ್ ಹೇಗಿದೆ ಈಗೆಲ್ಲ ನೋಡಿ. ಆಲ್ರೆಡಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಒಂದೊಂದು ದಾರಗಳು. ಈಗ ನನ್ನ ಕೈ ಸುಮ್ಮನೆ, ನಾನು ತುಂಬ ಉದ್ದ ಮನುಷ್ಯನೇ ಉದ್ದ, ಆಮೇಲೆ ಕೈ ಉದ್ದನೇ. ನೀವು ಲೆಕ್ಕ ಮಾಡ್ತಂತಂದ್ರೆ ನೋಡಿ, ಒಂದು 10ರಿಂದ 11 ಇಂಚ್ ಉದ್ದ ಇದೆ ದಾರ. ಅದು ಕಾಳು ಕಟ್ತಾ ಇದೆ ನೋಡಿ ಈಗ. ಅಂದರೆ ಇದು ಎಲ್ಲ ವರ್ಷವೂ ಸೇಮ್ ಈಲ್ಡ್ ಬರುತ್ತೆ ಸರ್ ನಿಮಗೆ, ಹೌದು. ಹೌದು ಹೌದು. ಭಾಳ ತುಂಬ ನುರಿತ ಪ್ಲಾಂಟರ್ಸ್ ಇವರು ಸರ್. ಈಗ ಕಾಫಿ ತಳಿನಲ್ಲಿ ರೋಬಸ್ಟಾ ಮತ್ತು ಅರೇಬಿಕಾ ಅಂತ ಹೇಳಿಲ್ವಾ, ಈ ಚಂದ್ರಗಿರಿ ಅರೇಬಿಕಾ ತಳಿನಲ್ಲಿ ಬರುತ್ತೆ ಅಂತೇಳಿ. ಅದೇ ಥರ ರೋಬಸ್ಟಾದಲ್ಲಿ ಸರ್ ಈಗ ಓಲ್ಡ್ ರೋಬಸ್ಟಾ, ಸೆಲೆಕ್ಷನ್ ರೋಬಸ್ಟಾ, TR 911, ಡಾರ್ಫ್ ರೋಬಸ್ಟಾ ಮತ್ತು ಕಾಂಜನ್ಸಿ ರೋಬಸ್ಟಾ, C&R ಅಂತ ಹೇಳ್ಬಿಟ್ಟು 5 ತಳಿ ಇದೆ. ಅದರಲ್ಲಿ ಸರ್ ಈಗ ನಿಮಗೆ ಈಗ ಬಯಲುಸೀಮೆಗೆ ಸೂಕ್ತವಾಗಿದ್ದ ಗಿಡ ಅಂತಂದರೆ ನೋಡಿ, ಇದು ರೋಬಸ್ಟಾದಲ್ಲಿ C&R ಕಾಂಜನ್ಸಿ ರೋಬಸ್ಟಾ ಅಂತ ಹೇಳ್ಬಿಟ್ಟು ನೋಡಿದ್ರಾ ಫಸಲು ಹೇಗಿದೆ ಅಂತೇಳಿ. ಬಟ್ ಇದೇನು ಅಂತಂದರೆ ಚಂದ್ರಗಿರಿ ಕುಬ್ಜ ತಳಿ, ಆಯಿತಾ. ಅದು 5.5ರಿಂದ 6 ಅಡಿಗೆ ಹಾಕೋದು. ಇದು ನಿಮಗೆ ಸ್ಪೇಸು 10 ಅಡಿ, ಅಂದರೆ 9 ಅಡಿ ಇಲ್ಲಾಂದರೆ 10 ಅಡಿ ಬೇಕು. ಅಂದರೆ ಗಿಡ ಸ್ವಲ್ಪ ಬ್ರಾಂಚಸ್ ಆಗಿ ಅಗಲವಾಗಿ ಹೋಗ್ತದೆ. ಮತ್ತು ಲೈಫು ಜಾಸ್ತಿ ಇದೆ. ಇದು 55ರಿಂದ 60 ವರ್ಷ ಲೈಫ್ ಇದೆ. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ. ಕಾಪಿ ನೋಡಿದರೆ ಇಳುವರಿ ಚೆನ್ನಾಗಿ ಬರುತ್ತೆ, ಬಟ್ ರೇಟಲ್ಲಿ ಇದು ಸ್ವಲ್ಪ ಕಮ್ಮಿ. ಅರೇಬಿಕಾ ತಳಿನಲ್ಲಿ ರೇಟ್ ಜಾಸ್ತಿ, ಆಯಿತಾ. ನೋಡಿ ಇದು ಸರ್, ಈ ತೋಟ ಮಾಡಿಸಿದ್ದು ನಾನೇ. ಇದಕ್ಕೆಲ್ಲ ಗಿಡ ಕೊಟ್ಟಿರ್ತಕ್ಕಂಥದ್ದು C&R ಗಿಡಗಳೇ ನಾನೇ ಕೊಟ್ಟಿರೋದು ನೋಡಿ. ಹೌದು ನೋಡಿ, ಇಲ್ಲಿದೆ ನೋಡಿ ಯಾವ ಥರ ಫಸಲಿದೆ ನೋಡಿ. ಇದು C&R. ಇದು ನಿಮಗೆ ನೋಡಿ ಇಲ್ಲಿ ಶೇಡೆಲ್ಲ ಭಾರಿ ಕಮ್ಮಿ ಇದೆ, ನೆರಳು, ಆಯಿತಾ. ಹಾಗಾಗಿ ಬಯಲುಸೀಮೆಗೆ ಸೂಕ್ತ ಸರ್ ಇದು ರೋಬಸ್ಟಾ ನೋಡಿ. ಇದೀಗ ಅವರು ಒಂದು ಸ್ಟೆಪ್ಪು ಆಲ್ರೆಡಿ ಬಂದಾದಮೇಲೆ 2ನೇ ಸ್ಟೆಪ್ ಕೊಟ್ಟಿದ್ದಾರೆ ಈಗ. ಅಂದರೆ ಒಂದು 5 ವರ್ಷ ಕಳೆದ ಮೇಲೆ ಒಂದು 2ನೇ ಸ್ಟೆಪ್ ಕೊಡಬೇಕಾಯ್ತದೆ. ಕೊಟ್ಟಾಗ ನಿಮಗೆ ಕೆಳಗಡೆ ಎಷ್ಟು ಈಲ್ಡ್ ಬರ್ತದೋ ಅಷ್ಟೇ ಈಲ್ಡು ಮೇಲೆ ಬರುತ್ತೆ. ಇದು ಸರ್ ಒಂದು ಎಕರೆಗೆ ಏನಿಲ್ಲ ಅಂತಂದ್ರೆ ನಮ್ಮಲ್ಲಿಗೆ ಇವರೇ 65ರಿಂದ 70 ಚೀಲ ಚೆರಿ ಕಾಪಿ ಕುಯ್ತಾರೆ ಇವರು ಒಂದು ಎಕರೆಗೆ. ಹಾಂ, ಬಟ್ ಈಗ ನೋಡಿ ಇಲ್ಲಿ ಫಸಲೇ ಆಗಿದೆ ನೋಡಿ. ನೋಡಿ ಸರ್, ಇಲ್ಲಿ ತುಂಬ ಫಸಲಿದು. ನೀವು ಚಂದ್ರಗಿರಿ ಹೋಲಿಸಿದ್ರೆ ಅದು ಗಿಡಗಳು ಡಾರ್ಫ್ ಅಂತಂದರೆ ಕುಬ್ಜ ತಳಿ,
ಅದು 4-5 ಗಿಡದಲ್ಲಿ ಬರೋ ಇದು ಒಂದರಲ್ಲೇ ಬರುತ್ತೆ. ಅಂದರೆ ಸರ್ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಹಾಕಬೇಕು. 10 ಅಡಿ ನೋಡಿ, ಅಲ್ಲಿಂದ ಇಲ್ಲಿಗೆ 10 ಅಡಿ ಇದೆ. ಇದು ನೋಡಿ ಸರ್ ಈಲ್ಡ್ ಹೇಗಿದೆ ಅಂತೇಳಿ. ಸಿಎಂಆರ್ ಕಾನ್ಸನ್ಸಿ ರೋಬಸ್ಟ ಅಂತ ಹೇಳ್ಬಿಟ್ಟು ಇದನ್ನು ಸಮೇತ ಬಯಲುಸೀಮೆಗೆ ಹಾಕ್ಬೋದು ಸರ್. ಅಡಿಕೆ ತೋಟದಲ್ಲಿ ಸ್ವಲ್ಪ ಬ್ರಾಂಚಸ್ಗಳು ಅಗಲವಾಗಿ ಬರುತ್ತೆ, ಬಟ್ ರೋಗಗಳು ಕಮ್ಮಿ, ಮೇಂಟೆನೆನ್ಸ್ ಕಡಿಮೆ, ಇಳುವರಿ ಜಾಸ್ತಿ ಇದೆ. ರೇಟ್ ಕಂಪೇರ್ ಮಾಡಿದರೆ ಕಡಿಮೆ ಇದೆ. ಹೌದು, ಬಟ್ ಮೇಂಟೆನೆನ್ಸ್ ಕಡಿಮೆ ಇದ್ದಾಗ ಏನು ತೊಂದರೆ ಇಲ್ವಲ್ಲ. ಹೌದೌದು, ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆಗುತ್ತೆ ನೋಡಿ. ಎಲ್ಲ ಅಷ್ಟೇ. ಇದೀಗ ಸರ್ 8ನೇ ವರ್ಷದ ಗಿಡ ಸರ್ ಇದು. ಇದೆಲ್ಲ ಮಧ್ಯದಲ್ಲೆಲ್ಲ ಟ್ರಂಚ್ ಹೊಡೆದಿದ್ದಾರೆ ನೋಡಿ, ಫಸಲಾಗಿದೆ ನೋಡಿ. ಇದೆಲ್ಲ ನೀವೇ ಕೊಟ್ಟಿರೋ ಗಿಡಗಳಲ್ಲ? ನಾವೇ ಕೊಟ್ಟಿರೋ ಗಿಡಗಳು ಸರ್. ಇದು ಸಿಎಂಆರ್ ಕಾನ್ಸನ್ಸಿ ರೋಬಸ್ಟ ಅಂತ ಹೇಳ್ಬಿಟ್ಟು ನೋಡಿ. ಹಾಗೇನೆ ಈ ಕಡೆ ಬನ್ನಿ. ಇದೆಲ್ಲ ಫುಲ್ 2.25 ಎಕರೆ, 210ರಿಂದ 220 ಚೀಲ ಕಾಫಿ ಕುಯ್ದಿದ್ದಾರೆ ಈ ತೋಟದಲ್ಲಿ ನೋಡಿ. ಹಾಗಿದಾವೆ ಇಲ್ಲಿ ನೋಡಿ, ನೋಡಿ ಸರ್. ಓಹೋ, ಏನು ಸರ್ ಇದು? ಅಮ್ಮ ರೋಬಸ್ಟ ಅಂದರೆ ಚರಂಡಿ ಕೊಟ್ಟಿರ್ತೀವಲ್ಲ ಮಧ್ಯದಲ್ಲಿ. ಇದು ಫುಲ್ 2.25 ಎಕರೆ ಬೌಂಡ್ರಿ, ಫುಲ್ ಸಿಎಂಆರ್ ಕಾನ್ಸನ್ಸಿ ರೋಬಸ್ಟ. ಅಡಿಕೆ ತೋಟದಲ್ಲೂ 10 ಅಡಿ 9 ಅಡಿ ದಾಯ ಇದ್ದವರಿಗೆ ಇದನ್ನು ಆರಾಮಾಗಿ ಹಾಕ್ಬೋದು. 10 ಅಡಿಗಿಂತ ಕಮ್ಮಿ, 9 ಅಡಿಗಿಂತ ಕಮ್ಮಿ ಯಾರು ತೋಟ ಇದೆಯೋ 8 ಅಡಿ 7 ಅಡಿ ಬಂದಾಗ 8 ಅಡಿಗೂ ನಮ್ಮಲ್ಲಿ ಡ್ವಾರ್ಫ್ ರೋಬಸ್ಟ ಅಂತೇಳಿ ಬರುತ್ತೆ, ಅದು ಹಾಕ್ಬೋದು. ಇನ್ನು ಅದಕ್ಕಿಂತ ಕಮ್ಮಿ ಇದ್ದರೆ ಬೇಕಾದ್ರೆ ಚಂದ್ರಗಿರಿ ಹಾಕ್ಕೊಳ್ಬೋದು. ಆದರೆ ಅದೇ ಬಯಲುಸೀಮೆಗೆ ಚಂದ್ರಗಿರಿ ಮತ್ತು ರೋಬಸ್ಟದಲ್ಲಿ ಅರಬಿಕಾ ತಳಿನಲ್ಲಿ ಚಂದ್ರಗಿರಿ, ರೋಬಸ್ಟದಲ್ಲಿ ಸಿಎಂಆರ್ ಕಾನ್ಸನ್ಸಿ ರೋಬಸ್ಟ ಅಂತ ಹೇಳ್ತಾರೆ, ಅಥವಾ ಡ್ವಾರ್ಫ್ ರೋಬಸ್ಟ ಅದನ್ನು ಹಾಕ್ಬೋದು ಸರ್. ಹೌದು ನೋಡಿ, ಇದೆಲ್ಲ ಫುಲ್ ಅದೇನೆ. ಹೌದು ಸರ್, ಹೌದು ಸಿಎಂಆರ್ ಅಂತ ಹೇಳ್ತಾರೆ, ಕಾನ್ಸನ್ಸಿ ರೋಬಸ್ಟ. ಹೌದು ಹೌದು, ಆಗುತ್ತೆ ಸರ್. ಮೇಂಟೆನೆನ್ಸ್ ಕಡಿಮೆ. ಹೌದು ನೋಡಿ. ಇವೆಲ್ಲವೂ ಅದೇನೆ ಸರ್, ಈಗ ಹೇಳ್ತಾ ಇದ್ದೀನಲ್ಲ. ಹೌದು, 2.25 ಎಕರೆ ನೋಡಿ. ಹೌದು ನೋಡಿ, ಇಲ್ಲೂ ಅಷ್ಟೇ ನೋಡಿ. ಈ ಕಡೆ ಬನ್ನಿ. ನೀವು ಇಯರ್ಲಿ ಸೇಮ್ ಅಂತಂದರೆ ಇದು ರೋಬಸ್ಟ ಮತ್ತು ನೀರು ಮೇಲೆ ಡಿಪೆಂಡು. ನೀವು ಸ್ಪ್ರಿಂಕ್ಲರ್ಲೆಲ್ಲ ಮಾಡ್ತು ಅಂತಂದರೆ ಕಾಫಿಗಳೆಲ್ಲ ಹೂ ಬರ್ಸೋದು, ಹೂ ಸೆಟ್ ಆಗೋದು ನೀರಲ್ಲಾದರೆ ಬಂಪರ್ ಕಾಫಿ ಕೊಯ್ಬೋದು ಸರ್, ಎರಡನೇ ಮಾತೇ ಇಲ್ಲ. ಇಲ್ಲಿ ನೋಡಿ, ಈ ಕಡೆ ಬನ್ನಿ. ನೋಡಿದ್ರಾ ನೋಡಿ, ಹಾಗಿದೆ ಫಸಲಾಗಿದೆ ನೋಡಿ. ಆದರೆ ಇರಿಗೇಷನ್ ನೀವು ಹೇಳ್ತೀರಲ್ಲ ನೋಡಿ, ಇಲ್ಲಿ ಪಕ್ಕ 18 ಎಕರೆಗೂ ಏನು ಮಾಡಿದ್ದಾರೆ ಅಂತಂದರೆ ಈ ಬ್ರಾಂಚಸ್ ಅಷ್ಟೇ ನೋಡಿ, ಎಲ್ಲ ಭಾಳ ಹತ್ರ ನೋಡಿ. ಇದು ಒಂದೊಂದು ಇದರಲ್ಲಿ 75-80 ಮೇಲೆ ಇದೆ ಕಾಯಿ, ನೋಡಿದ್ರಾ? ರಿಯಲಿ ಸಿಕ್ಕಾಪಟ್ಟೆ ಬಂದಿದೆ. ಹೌದು, ಬನ್ನಿ ನೋಡಿ. ಇಡೀ ತೋಟನೇ ಇದು 18 ಎಕರೆಯಲ್ಲಿ ಇವ್ರದ್ದು 16 ಎಕರೆ ಅರಬಿಕಾ, ಸ್ವಲ್ಪ ರೋಬಸ್ಟ ಮಿಕ್ಸ್ ಇದೆ ಅಲ್ಲಿ. ಬಾಕಿ ಇದು 2.25 ಎಕರೆ ರೋಬಸ್ಟ ತಳಿ. ರೋಬಸ್ಟ ಅಂತಂದರೆ ಸಿಎಂಆರ್ ನೋಡಿ. ಪ್ರತಿಯೊಂದು ಕಡೆನೂ ನೋಡಿ, ಕಾಣ್ತಾ ಇದೆಯಾ? ಎಲ್ಲ ಇರಿಗೇಷನ್ ಪಕ್ಕಾ ಜೆಟ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಹೌದು, ನೀರಾವರಿ ಮಾಡ್ಕೊಂಡ್ರಂತೂ ಕಾಫಿ ನಾವು ಹೇಳ್ದಷ್ಟು ಕುಯ್ಬೋದು ಧೈರ್ಯವಾಗಿ. ಮಳೆ ಆಧಾರಿತ ಆದರೆ ನೋಡಿ, ಈ ವರ್ಷ ಮಳೆ ಥರ ಆದರೆ ಏನು ಕಾಫಿ ಕುಯ್ಯೋದು ಹೇಳಿ? ನೀರಿನ ಸೋರ್ಸ್ ಇದ್ದರೆ ಬೆಸ್ಟ್ ನೋಡಿ. ಅದನ್ನ ಗಿಡ ನೋಡಿ ಹೇಗಿದೆ ಇಳುವರಿ ನೋಡಿ. ಇಲ್ಲಿ ಮೇಲೆ ನಿಮಗೆ ಕಾಣಲಿಲ್ಲ ಅಂದರೆ ಒಳಗಡೆ ಕಾಫಿ ನೋಡಿ ಹೇಗಿದೆ ಅಂತ. ಇಲ್ಲಿ ಬನ್ನಿ ನೋಡಿ, ಕಾಫಿ ಬಂಚಸ್ ನೋಡಿ ಹೇಗಿದೆ ಅಂತ. ಯಾವುದೇ ರೋಗ ಇಲ್ಲ, ಕಾಯಿಲೆ ಇಲ್ಲ, ಆಯುಸ್ಸು ಜಾಸ್ತಿ, ಮೇಂಟೆನೆನ್ಸ್ ಕಡಿಮೆ. ಸರ್, ಈಗ ನೀವೀಗ ತೋರಿಸಿ ಈಗ ನೋಡಿರ್ತಕ್ಕಂಥ ತೋಟ ಏನಿದೆ, ಈ ಕಾಫಿ ಮತ್ತು ಮೆಣಸು ಮತ್ತು ಇವೆಲ್ಲವೂ ಸಾಮಾನ್ಯ ನಮ್ಮ ನರ್ಸರಿಯಿಂದಲೇ ಕೊಟ್ಟು ಚೆನ್ನಾಗಿ ಬೆಳೆದಿರ್ತಕ್ಕಂಥದ್ದವರು. ಮತ್ತು ಭಾಳಷ್ಟು ಇದರಲ್ಲಿ ಏನಂತಂದರೆ ನಮ್ಮ ಅನುಭವಗಳನ್ನು ರೈತರಿಗೆ ನಾವು ಹೇಳ್ಕೊಡ್ತೀವಿ. ಪ್ಲ್ಯಾಂಟ್ ಯಾವ ಥರ ಮಾಡಬೇಕು, ಯಾವ ಏರಿಯಾಕ್ಕೆ ಯಾವ ಪ್ಲ್ಯಾಂಟ್ ಸೂಕ್ತ, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಅದು ಒಂದು ಗೊಬ್ಬರ ಆಗಲಿ, ಒಂದು ಔಷಧಿಗಳಾಗಲಿ, ಅದು ಫಂಗಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ ಇರ್ಬೋದು, ನೀವು ಸಾವಯವ ಬೆಳೆಯವರಿಗೆ ಆ ಮಾದರಿ, ಇನ್ನು ಇಲ್ಲ ರಾಸಾಯನಿಕ ಹೋಗೋದಾದ್ರೆ ಆ ಶೈಲಿನಲ್ಲಿ ಪ್ರತಿಯೊಂದು ಎಲ್ಲವೂ ಮೆಡಿಷನ್ನು ಮತ್ತು ಬೆಳೆಯುವ ರೀತಿ ನೀತಿಗಳು, ಎಷ್ಟು ಡಿಸ್ಟೆನ್ಸಲ್ಲಿ ಯಾವ ಥರ ಇರಿಗೇಷನ್ ಮಾಡಬೇಕು, ಮುಂದೆ ಕೊಯ್ಲಿಗೆ ಬಂದಾಗ ಯಾವ ಥರ ಕುಯ್ಯಬೇಕು, ನಿಮ್ಮಲ್ಲಿ ಪಾರ್ಚ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ
ಚೆರಿ ಸಿಸ್ಟಮಿಗೆ ಯಾವ ಥರ ಮಾಡ್ಕೊಳ್ಬೇಕು ಎಲ್ಲವೂ ನಾವು ಹೇಳ್ಕೊಡ್ತೀವಿ. ಅದೇ ಥರ ಎಷ್ಟು ಅಡಿ ಹೈಟ್ನಲ್ಲಿ ಫ್ರೋನಿಂಗ್ ಮಾಡಬೇಕು ಎಲ್ಲವೂ ನಿಮಗೆ ಎಲ್ಲ ಪ್ರತಿಯೊಂದು ನಾವು ಕಾಫಿ ಆಮೇಲೆ ಮೆಣಸು ಬಗ್ಗೆ ಅನುಭವ ನಾವು ಹೇಳ್ಕೊಡ್ತೀವಿ. ಅದೇ ಥರ ನಮ್ಮ ನರ್ಸರಿಗಳಲ್ಲಿ ಒಳ್ಳೆ ಪ್ಲ್ಯಾಂಟ್ಸ್ಗಳನ್ನು ನಾವು ಬೆಳೀತಾ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ ಆರ್ಗ್ಯಾನಿಕ್ ಪ್ಲಾಂಟ್ಸ್ಗಳು ಅವು ಆ್ಯಕ್ಚುಲಿ. ಹೌದು, ಪ್ರತಿಯೊಂದು ತಳಿಗಳನ್ನು ಬೋರ್ಡ್ಗಳಲ್ಲಿ ಕಾಫಿ ಬೋರ್ಡಲ್ಲಿ ತಂದುಬಿಟ್ಟು ನಾವು ಬೆಳೆದ್ಬಿಟ್ಟು ಕೊಡ್ತಕ್ಕಂಥದ್ದು. ಸ್ವತಃ ನಾವೇ ಬೆಳೆಯೋದು, ಬೇರೆ ಕಡೆ ಗಿಡ ತಂದಿಟ್ಟು ಮಾರೋದಿಲ್ಲ. ಯಾಕೆಂದರೆ ಆ ಥರ ನಾವು ಮಾಡಲಿಲ್ಲ ಅಂದರೆ ನಮಗೆ ಈ ಥರ ತೋಟಗಳಲ್ಲಿ ನಿಮ್ಮನ್ನು ಒಂದು ಅಲೋ ಮಾಡೋದಿಲ್ಲ, ಅಲೋ ಮಾಡೋದು ಇಲ್ಲ. ಇಷ್ಟು ಮಟ್ಟಿಗೆ ನಿಮಗೆ ನಮ್ಮ ಒಂದು ಅನುಭವ ಹಂಚ್ಕೊಳ್ಳಿಕ್ಕೂ ಬರೋದಿಲ್ಲ. ಒಳ್ಳೆ ಪ್ಲ್ಯಾಂಟ್ಸ್ ಬೇಕಾದರೆ ನಮ್ಮ ನರ್ಸರಿಗಳಲ್ಲಿ ನಿಮಗೆ ಲಭ್ಯ ಇರ್ತದೆ.